ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಶತರುದ್ರ ಸಂಹಿತೆಗೆ ಸ್ವಾಗತ. ಅನಂತರ ಯಕ್ಷೇಶ್ವರಾವತಾರದ ಮಾತನ್ನು ತಿಳಿಸಿ ನಂದೀಶ್ವರನು ಮಹಾಕಾಲ ಮೊದಲಾದ 10 ಅವತಾರಗಳ ಹಾಗೂ 11ನೆಯ ರುದ್ರಾವತಾರವನ್ನು ವರ್ಣಿಸುತ್ತಾನೆ. ಮುನಿಯೇ, ಶಂಕರನ ಉಪಾಸನಾ ಕಾಂಡದ ಮೂಲಕ ಸೇವಿತ ಮಹಾಕಾಲವೇ ಮೊದಲಾದ 10 ಅವತಾರಗಳ ವರ್ಣನೆಯನ್ನು ಭಕ್ತಿಯಿಂದ ಶ್ರವಣಿಸಿರಿ. ಇವುಗಳಲ್ಲಿ ಮೊದಲನೆಯ ಅವತಾರವು ಸತ್ಪುರುಷರಿಗೆ ಭೋಗ ಮತ್ತು ಮೋಕ್ಷವನ್ನು ಕರುಣಿಸುವ ಮಹಾಕಾಲ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಆ ಅವತಾರದ ಶಕ್ತಿ ಭಕ್ತರ ಮನೋವಾಂಛೆಯನ್ನು ಪೂರ್ಣಗೊಳಿಸುವ ಮಹಾಕಾಳಿಯಾಗಿರುವಳು. ಎರಡನೆಯದು ತಾರಾ ಎಂಬ ಹೆಸರಿನಿಂದ ಅವತಾರವಾಯಿತು. ಅದರ ಶಕ್ತಿ ತಾರಾದೇವಿಯಾಗಿರುವಳು. ಅವರಿಬ್ಬರು ಭುಕ್ತಿ ಮುಕ್ತಿಯನ್ನು ಕೊಡುವವರು, ಸೇವಕರಿಗೆ ಸುಖದಾಯಕರೂ ಆಗಿದ್ದಾರೆ. ಬಾಲ ಭುವನೇಶ ಎಂಬ 3ನೆಯ ಅವತಾರವಾಯಿತು. ಅದರಲ್ಲಿ ಸಜ್ಜನರಿಗೆ ಸುಖ ಕೊಡುವಂತಹ ಬಾಲ ಭುವನೇಶಿ ಶಿವೆಯು ಶಕ್ತಿಯಾಗಿದ್ದಾಳೆ. 4ನೆಯದು ಭಕ್ತರಿಗೆ ಸುಖದಾಯಕ ಹಾಗೂ ಭೋಗ ಮೋಕ್ಷ ಪ್ರದಾಯಕ ಷೋಡಶ ಶ್ರೀವಿದ್ಯೇಶ ಎಂಬ ಅವತಾರವಾಯಿತು. ಮತ್ತು ಷೋಡಶ ಶ್ರೀವಿದ್ಯಾ ಶಿವೆಯು ಅದರ ಶಕ್ತಿಯಾದಳು. 5ನೆಯ ಅವತಾರವು ಭೈರವ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು. ಅದು ಸದಾಕಾಲ ಭಕ್ತರ ಕಾಮನೆಗಳನ್ನು ಪೂರ್ಣಗೊಳಿಸುವುದು. ಈ ಅವತಾರದ ಶಕ್ತಿಯ ಹೆಸರು ತನ್ನ ಉಪಾಸಕರಿಗೆ ಅಭೀಷ್ಟದಾಯಿನಿ ಭೈರವಿ ಗಿರಿಜೆ ಎಂದಾಗಿದೆ. 6ನೆಯ ಅವತಾರವು ಚಿನ್ನ ಮಸ್ತಕವೆಂದು ಹೇಳಲಾಗುತ್ತದೆ. ಭಕ್ತ ಕಾಮ ಪ್ರದಾಯಿನಿ ಗಿರಿಜೆಯ ಹೆಸರು ಚಿನ್ನಮಸ್ತ ಎಂದಾಗಿದೆ. ಸಂಪೂರ್ಣ ಮನೋರಥಗಳ ಪ್ರದಾತ ಶಂಭುವಿನ 7ನೆಯ ಅವತಾರವು ಧೂಮವಾನ್ ಎಂಬುದಾಗಿ ಪ್ರಖ್ಯಾತವಾಗಿದೆ. ಆ ಅವತಾರದಲ್ಲಿ ಶ್ರೇಷ್ಠ ಉಪಾಸಕರ ಲಾಲಸೆಯನ್ನು ಪೂರ್ಣಗೊಳಿಸುವ ಶಿವೆಯು ಧೂಮಾವತಿಯಾದಳು. ಶಿವನ ಸುಖದಾಯಕ 8ನೆಯ ಅವತಾರವು ಬಗಲಾಮುಖ ಎಂದಾಗಿದೆ. ಅದರ ಶಕ್ತಿ ಮಹಾ ಆನಂದದಾಯಿನಿ ಬಗಲಾಮುಖಿ ಎಂಬ ಹೆಸರಿನಿಂದ ವಿಖ್ಯಾತಳಾಗಿರುವಳು. ಶಿವನ 9ನೆಯ ಅವತಾರವು ಮಾತಂಗ ಎಂದು ಹೇಳಲಾಗುತ್ತದೆ. ಆಗ ಸಂಪೂರ್ಣ ಅಭಿಲಾಷೆಗಳನ್ನು ಪೂರ್ಣಗೊಳಿಸುವ ಶರ್ವಾಣಿಯು ಮಾತಂಗಿಯಾದಳು. ಶಂಭುವಿನ ಭುಕ್ತಿ ಮುಕ್ತಿ ರೂಪಿ ಫಲವನ್ನು ಕೊಡುವ 10ನೆಯ ಅವತಾರದ ಹೆಸರು ಕಮಲವಾಗಿದೆ. ಅದರಲ್ಲಿ ತನ್ನ ಭಕ್ತರನ್ನು ಸರ್ವಥಾ ಪಾಲಿಸುವ ಗಿರಿಜೆಯನ್ನು ಕಮಲ ಎಂದು ಹೇಳುವರು. ಇವೇ ಶಿವನ 10 ಅವತಾರಗಳಾಗಿವೆ. ಇವೆಲ್ಲವೂ ಭಕ್ತರಿಗೆ ಹಾಗೂ ಸತ್ಪುರುಷರಿಗೆ ಸುಖದಾಯಕ ಮತ್ತು ಭೋಗ ಮೋಕ್ಷಗಳನ್ನು ಕೊಡುವಂತಹವುಗಳಾಗಿವೆ. ಮಹಾತ್ಮ ಶಂಕರನ ಈ 10 ಅವತಾರಗಳನ್ನು ನಿರ್ವಿಕಾರ ಭಾವದಿಂದ ಸೇವಿಸುವವನಿಗೆ ಇವು ನಿತ್ಯವೂ ನಾನಾ ವಿಧದ ಸುಖವನ್ನು ಕರುಣಿಸುವವು. ಮುನಿಯೇ, ಈ ಪ್ರಕಾರ ನಾನು 10 ಅವತಾರಗಳ ಮಹಾತ್ಮ್ಯವನ್ನು ವರ್ಣಿಸಿದನು. ತಂತ್ರಶಾಸ್ತ್ರದಲ್ಲಾದರೂ ಇವುಗಳು ಸರ್ವಕಾಮಪ್ರದ ಎಂದು ಹೇಳಲಾಗಿದೆ. ಮುನಿಯೇ, ಈ ಶಕ್ತಿಯರ ಮಹಿಮೆಯು ಅದ್ಭುತವಾಗಿದೆ. ತಂತ್ರಶಾಸ್ತ್ರದಲ್ಲಿ ಇವುಗಳ ಮಹಿಮೆಯನ್ನು ಸರ್ವಕಾಮಪ್ರದ ರೂಪದಿಂದ ವರ್ಣಿಸಲಾಗಿದೆ. ಇವು ದುಷ್ಟರನ್ನು ದಂಡಿಸಿ ಬ್ರಹ್ಮತೇಜವನ್ನು ವಿಶೇಷವಾಗಿ ವೃದ್ಧಿಪಡಿಸುವುದಾಗಿದೆ. ಬ್ರಾಹ್ಮಣನೇ, ಹೀಗೆ ನಾನು ನಿನಗೆ ಮಹೇಶ್ವರನ ಮಹಾಕಾಲನೆ ಆದಿ 10 ಶುಭ ಅವತಾರಗಳನ್ನು ಶಕ್ತಿ ಸಹಿತವಾಗಿ ವರ್ಣಿಸಿದೆ. ಸಮಸ್ತ ಶಿವಪರ್ವಗಳಲ್ಲಿ ಈ ಪರಮ ಪಾವನ ಕಥೆಯನ್ನು ಭಕ್ತಿಯಿಂದ ಪಾರಾಯಣೆ ಮಾಡುವವನು ಶಿವನಿಗೆ ಪರಮ ಪ್ರಿಯನಾಗುವನು. ಈ ಆಖ್ಯಾನವನ್ನು ಪಠಿಸುವುದರಿಂದ ಬ್ರಾಹ್ಮಣರ ಬ್ರಹ್ಮ ತೇಜವು ವೃದ್ಧಿಯಾಗುತ್ತದೆ. ಕ್ಷತ್ರಿಯನು ವಿಜಯವನ್ನು ಪಡೆಯುವನು, ವೈಶ್ಯನು ಧನಪತಿಯಾಗುವನು ಮತ್ತು ಶೂದ್ರನು ಸುಖಿಯಾಗುತ್ತಾನೆ. ಸ್ವಧರ್ಮ ಪರಾಯಣ ಶಿವಭಕ್ತರಿಗೆ ಈ ಚರಿತ್ರವನ್ನು ಕೇಳುವುದರಿಂದ ಅವರ ಸುಖವು ಪ್ರವೃದ್ಧವಾಗಿ ಶಿವಭಕ್ತಿಯು ವಿಶೇಷವಾಗಿ ಹೆಚ್ಚುತ್ತದೆ. ಮುನಿಯೇ, ಈಗ ನಾನು ಶಂಕರನ 11 ಶ್ರೇಷ್ಠ ಅವತಾರಗಳನ್ನು ವರ್ಣಿಸುವೆನು, ಕೇಳು. ಅದನ್ನು ಶ್ರವಣಿಸುವುದರಿಂದ ಅಸತ್ಯಾದಿ ಜನಿತ ಬಾಧೆ ಪೀಡೆಗಳು ಉಂಟಾಗಲಾರವು. ಹಿಂದೆ ಒಮ್ಮೆ ಇಂದ್ರಾದಿ ಸಮಸ್ತ ದೇವತೆಗಳು ದೈತ್ಯರಿಂದ ಪರಾಜಿತರಾದರು. ಆಗ ಅವರು ಭಯಗೊಂಡು ತಮ್ಮ ಅಮರಾವತಿಯನ್ನು ಬಿಟ್ಟು ಓಡಿಹೋದರು. ಹೀಗೆ ದೈತ್ಯರಿಂದ ಅತ್ಯಂತ ಪೀಡಿತರಾದ ಅವರೆಲ್ಲರೂ ಕಶ್ಯಪರ ಬಳಿಗೆ ಹೋಗಿ ಅವರು ಪರಮ ವ್ಯಾಕುಲತೆಯಿಂದ ಕೈಜೋಡಿಸಿಕೊಂಡು ನತಮಸ್ತಕರಾಗಿ ಅವರಿಗೆ ಅಭಿವಾದನ ಮಾಡಿದರು.
ಅವರನ್ನು ಸ್ತುತಿಸಿ ಆದರದಿಂದ ತಾವು ಬಂದಿರುವ ಕಾರಣವನ್ನು ಪ್ರಕಟಿಸಿ ದೈತ್ಯರಿಂದ ಪರಾಜಿತರಾದ್ದರಿಂದ ಉಂಟಾದ ತಮ್ಮ ಎಲ್ಲ ದುಃಖಗಳನ್ನು ತಿಳಿಸಿದರು. ಅಯ್ಯ, ಆಗ ಅವರ ತಂದೆ ಕಶ್ಯಪರಿಗೆ ದೇವತೆಗಳ ಕಷ್ಟ ಕಥೆಯನ್ನು ಕೇಳಿ ಹೆಚ್ಚು ದುಃಖವಾಗಲಿಲ್ಲ, ಏಕೆಂದರೆ ಅವರ ಬುದ್ಧಿ ಶಿವನಲ್ಲಿ ಆಸಕ್ತವಾಗಿತ್ತು. ಮುನಿಯೇ, ಆ ಶಾಂತ ಬುದ್ಧಿ ಮುನಿಯು ಧೈರ್ಯ ತಳೆದು ದೇವತೆಗಳಿಗೆ ಆಶ್ವಾಸನೆಯನ್ನಿತ್ತು ಪರಮ ಹರ್ಷದಿಂದ ವಿಶ್ವನಾಥಪುರಿ ಕಾಶಿಗೆ ಹೊರಟನು. ಅಲ್ಲಿಗೆ ಹೋಗಿ ಅವರು ಗಂಗೆಯಲ್ಲಿ ಸ್ನಾನ ಮಾಡಿ ತಮ್ಮ ನಿತ್ಯ ಕರ್ಮಗಳನ್ನು ಪೂರೈಸಿ ಆದರದಿಂದ ಉಮಾ ಸಹಿತ ಸರ್ವೇಶ್ವರ ಭಗವಾನ್ ವಿಶ್ವನಾಥನನ್ನು ಚೆನ್ನಾಗಿ ಅರ್ಚನೆ ಮಾಡಿದರು. ಅನಂತರ ಶಂಭು ದರ್ಶನದ ಉದ್ದೇಶದಿಂದ ಒಂದು ಶಿವಲಿಂಗವನ್ನು ಸ್ಥಾಪಿಸಿ ಅವರು ದೇವತೆಗಳ ಹಿತಾರ್ಥವಾಗಿ ಪರಮ ಪ್ರಸನ್ನತೆಯಿಂದ ಘೋರ ತಪಸ್ಸು ಮಾಡತೊಡಗಿದರು. ಮುನಿಯೇ, ಶಿವನ ಚರಣ ಕಮಲಗಳಲ್ಲಿ ಆಸಕ್ತವಾದ ಮನಸ್ಸುಳ್ಳ ಧೈರ್ಯವುಳ್ಳ ಕಶ್ಯಪರು ಹೀಗೆ ತಪಸ್ಸು ಮಾಡುತ್ತಾ ಬಹಳ ಸಮಯ ಕಳೆದು ಹೋದಾಗ ಸತ್ಪುರುಷರ ಗತಿ ಸ್ವರೂಪ ಭಗವಾನ್ ಶಂಕರನು ತನ್ನ ಚರಣಗಳಲ್ಲಿ ತಲ್ಲೀನರಾದ ಕಶ್ಯಪ ಋಷಿಗೆ ವರವನ್ನು ಕೊಡಲು ಅಲ್ಲಿ ಪ್ರಕಟನಾದನು. ಭಕ್ತವತ್ಸಲ ಮಹೇಶ್ವರನು ಪರಮ ಪ್ರಸನ್ನನಾಗಿ ತನ್ನ ಭಕ್ತ ಮುನಿ ಕಶ್ಯಪರಲ್ಲಿ ವರವನ್ನು ಬೇಡು ಎಂದು ಹೇಳಿದನು. ಆ ಮಹದೇಶ್ವರನನ್ನು ನೋಡುತ್ತಲೇ ಪ್ರಸನ್ನ ಬುದ್ಧಿಯುಳ್ಳ ದೇವತೆಗಳ ತಂದೆಯಾದ ಕಶ್ಯಪರು ಹರ್ಷಮಗ್ನರಾಗಿ ಕೈ ಮುಗಿದುಕೊಂಡು ಅವನ ಚರಣಗಳಲ್ಲಿ ನಮಸ್ಕರಿಸುತ್ತಾ ಸ್ತುತಿ ಮಾಡುತ್ತಾ ಹೀಗೆ ಹೇಳಿದರು. ಮಹೇಶ್ವರನೇ, ನಾನು ಸರ್ವಥಾ ನಿನಗೆ ಶರಣಾಗಿದ್ದೇನೆ. ಸ್ವಾಮಿಯೇ, ದೇವತೆಗಳ ದುಃಖವನ್ನು ದೂರ ಮಾಡಿ ನನ್ನ ಅಭಿಲಾಷೆಯನ್ನು ಪೂರ್ಣಗೊಳಿಸು. ದೇವೇಶನೇ, ನಾನು ಪುತ್ರರ ದುಃಖದಿಂದ ವಿಶೇಷವಾಗಿ ದುಃಖಿತನಾಗಿರುವೆನು. ಆದ್ದರಿಂದ ಈಶನೇ, ನನ್ನನ್ನು ಸುಖಿಯಾಗಿಸು, ಏಕೆಂದರೆ ನೀನು ದೇವತೆಗಳ ಸಹಾಯಕನಾಗಿರುವೆ. ಸ್ವಾಮಿ, ಮಹಾಬಲಿಷ್ಠರಾದ ದೈತ್ಯರು ದೇವತೆಗಳನ್ನು ಯಕ್ಷರನ್ನು ಪರಾಜಿತಗೊಳಿಸಿರುವರು. ಅದಕ್ಕಾಗಿ ಶಂಭುವೆ, ನೀನು ನನ್ನ ಪುತ್ರ ರೂಪದಿಂದ ಪ್ರಕಟನಾಗಿ ದೇವತೆಗಳಿಗೆ ಆನಂದ ಕೊಡುವವನಾಗು. ನಂದೀಶ್ವರನು ಹೇಳುತ್ತಾನೆ, ಮುನಿಯೇ, ಕಶ್ಯಪರು ಹೀಗೆ ಹೇಳಿದಾಗ ಸರ್ವೇಶ್ವರ ಭಗವಾನ್ ಶಂಕರನು ಹಾಗೆಯೇ ಆಗಲಿ ಎಂದು ಹೇಳಿ ಅವರ ಎದುರಿನಲ್ಲೇ ಅಂತರ್ಧಾನನಾದನು. ಆಗ ಕಶ್ಯಪರು ಮಹದಾನಂದದಿಂದ ತಮ್ಮ ಸ್ಥಾನಕ್ಕೆ ಮರಳಿದರು. ಅಲ್ಲಿ ಅವರು ಎಲ್ಲ ವೃತ್ತಾಂತವನ್ನು ದೇವತೆಗಳಿಗೆ ತಿಳಿಸಿದರು. ಅನಂತರ ಭಗವಾನ್ ಶಂಕರನು ತನ್ನ ಮಾತನ್ನು ಸತ್ಯವಾಗಿಸಲು ಕಶ್ಯಪರ ಮೂಲಕ ಸುರಭಿಯ ಗರ್ಭದಿಂದ 11 ರೂಪಗಳನ್ನು ಧರಿಸಿ ಪ್ರಕಟನಾದನು. ಆಗ ಮಹೋತ್ಸವವನ್ನು ಆಚರಿಸಲಾಯಿತು. ಇಡೀ ಜಗತ್ತು ಶಿವಮಯವಾಯಿತು. ಕಶ್ಯಪ ಮುನಿಯೊಂದಿಗೆ ದೇವತೆಗಳೆಲ್ಲರೂ ಹರ್ಷಮಗ್ನರಾದರು. ಶಿವನ ಅವತಾರಗಳಿಗೆ ಕಪಾಲಿ, ಪಿಂಗಲ, ಭೀಮ, ವಿರೂಪಾಕ್ಷ, ವಿಲೋಹಿತ, ಶಾಸ್ತ, ಅಜಪಾದ, ಅರ್ಕಿಬುಜ್ಞ, ಶಂಭು, ಚಂಡ ಮತ್ತು ಭವ ಎಂದು ನಾಮಕರಣ ಮಾಡಿದರು. ಈ 11 ರುದ್ರರನ್ನು ಸುರಭಿಯ ಪುತ್ರರೆಂದು ಹೇಳಲಾಗಿದೆ. ಇವರು ಸುಖದ ಆವಾಸ ಸ್ಥಾನರಾಗಿದ್ದಾರೆ ಹಾಗೂ ದೇವತೆಗಳ ಕಾರ್ಯಸಿದ್ಧಿಗಾಗಿ ಶಿವರೂಪದಿಂದ ಉತ್ಪನ್ನರಾದರು. ಈ ಕಶ್ಯಪ ನಂದನ ವೀರವರ ರುದ್ರರು ಮಹಾಬಲಪರಾಕ್ರಮ ಸಂಪನ್ನರಾಗಿದ್ದರು. ಇವರು ಸಂಗ್ರಾಮದಲ್ಲಿ ದೇವತೆಗಳಿಗೆ ಸಹಾಯ ಮಾಡಿ ದೈತ್ಯರನ್ನು ಸಂಹಾರ ಮಾಡಿದರು. ಈ ರುದ್ರರಿಂದಲೇ ಇಂದ್ರಾದಿ ದೇವತೆಗಳು ದೈತ್ಯರನ್ನು ಸೋಲಿಸಿ ನಿರ್ಭಯರಾದರು. ಅವರ ಮನಸ್ಸು ಸ್ವಸ್ಥವಾಯಿತು ಮತ್ತು ಅವರು ತಮ್ಮ ತಮ್ಮ ರಾಜ್ಯ ಕಾರ್ಯವನ್ನು ನಡೆಸತೊಡಗಿದರು. ಈಗಲೂ ಶಿವರೂಪಧಾರಿ ಆ ಎಲ್ಲ ಮಹಾರುದ್ರರು ದೇವತೆಗಳ ರಕ್ಷಣೆಗಾಗಿ ಸದಾ ಸ್ವರ್ಗದಲ್ಲಿ ವಿರಾಜಮಾನರಾಗಿದ್ದಾರೆ. ಅಯ್ಯ, ಹೀಗೆ ನಾನು ನಿನಗೆ ಶಂಕರನ 11 ರುದ್ರ ಅವತಾರಗಳನ್ನು ವರ್ಣಿಸಿರುವೆ. ಇದೆಲ್ಲವೂ ಸಮಸ್ತ ಜನರಿಗಾಗಿ ಸುಖದಾಯಕವಾಗಿದೆ. ಈ ನಿರ್ಮಲ ಆಖ್ಯಾನವು ಸಂಪೂರ್ಣ ಪಾಪಗಳ ವಿನಾಶಕವು, ಧನ, ಯಶ, ಆಯಸ್ಸು ಪ್ರದವು ಹಾಗೂ ಸಮಸ್ತ ಮನೋರಥಗಳನ್ನು ಪೂರ್ಣಗೊಳಿಸುವುದು ಆಗಿದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.